ವೀಕ್ಷಕರೇ, ಯಾರೆಲ್ಲ ಖಾರ ಪೊಂಗಲ್ ಇಷ್ಟಪಟ್ಟು ತಿನ್ನುವಿರೋ ಅವರಿಗಾಗಿ ನಿಮ್ಮೆಲ್ಲರ ಇಷ್ಟದ ಉಪಹಾರ ಖಾದ್ಯದ ಬಗೆಗಿನ ಕಿರು ಮಾಹಿತಿ ವಿಡಿಯೋ ಇದು. ಖಾರ ಪೊಂಗಲ್ ಅಥವಾ ವೆನ್ ಪೊಂಗಲ್ ನಮ್ಮ ನೆರೆಯ ತಮಿಳುನಾಡಿನಲ್ಲಿ ಮೊದಲಿಗೆ ಹುಟ್ಟಿಕೊಂಡ ಆಹಾರ ಖಾದ್ಯ. ಈ ಖಾರ ಪೊಂಗಲ್ ಕೇವಲ ಒಂದು ಜನಪ್ರಿಯ ಉಪಹಾರವಷ್ಟೇ ಅಲ್ಲ, ಇದು ನಮ್ಮ ದಕ್ಷಿಣ ಭಾರತದ ಸುದೀರ್ಘ ಇತಿಹಾಸ, ಸುಗ್ಗಿ ಹಬ್ಬದ ಆಚರಣೆ, ದೇವಸ್ಥಾನಗಳ ಸಂಪ್ರದಾಯ ಮತ್ತು ಆಯುರ್ವೇದದ ಆರೋಗ್ಯ ಸೂತ್ರಗಳೊಂದಿಗೆ ಆಳವಾದ ನಂಟನ್ನು ಹೊಂದಿದೆ. ಕನ್ನಡ ಮತ್ತು ತಮಿಳಿನಲ್ಲಿ ಪೊಂಗಲ್ ಎಂಬ ಪದವು ಪೊಂಗು ಎಂಬ ಧಾತುವಿನಿಂದ ಬಂದಿದ್ದು, ಇದರ ಅರ್ಥ ಉಕ್ಕಿ ಹರಿಯುವುದು ಎಂದಾಗಿದೆ. ಹೊಸ ಮಡಿಕೆಯಲ್ಲಿ ಅಕ್ಕಿ, ಹಾಲು ಮತ್ತು ಬೇಳೆಯನ್ನು ಬೇಯಿಸುವಾಗ ಅದು ಮೇಲಕ್ಕೆ ಉಕ್ಕಿ ಬರುವುದನ್ನು ಪೊಂಗಲ್ ಎಂದು ಸಂಭ್ರಮಿಸುತ್ತಿದ್ದರು. ಇದು ಮುಂಬರುವ ವರ್ಷದಲ್ಲಿ ಮನೆಗಳಲ್ಲಿ ಸಮೃದ್ಧಿ, ಆರೋಗ್ಯ, ಸಂಪತ್ತು ಉಕ್ಕಿ ಹರಿಯಲಿ ಎಂಬ ಸಂಕೇತವಾಗಿದೆ. ಪೊಂಗಲ್ ಇತಿಹಾಸವು ಸುಮಾರು 2000 ವರ್ಷಗಳಿಗಿಂತಲೂ ಹಳೆಯದಾಗಿದೆ. ಪ್ರಾಚೀನ ದ್ರಾವಿಡ ಸಂಗಮ್ ಸಾಹಿತ್ಯದಲ್ಲಿ ತಾಯ್ ನೀರಾಡಲ್ ಎಂಬ ಆಚರಣೆಯ ಉಲ್ಲೇಖವಿದೆ. ಆ ಕಾಲದಲ್ಲಿ ರೈತರು ಹೊಸದಾಗಿ ಕೊಯ್ಲು ಮಾಡಿದ ಭತ್ತದ ಅಕ್ಕಿಯನ್ನು ಬೇಯಿಸಿ ತಮಗೆ ಉತ್ತಮ ಬೆಳೆ ನೀಡಿದ ಸೂರ್ಯದೇವ ಮತ್ತು ಮಳೆಯ ದೇವತೆಯಾದ ವರುಣ ದೇವನಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಹೀಗೆ ಶುರುವಾದ ಧಾನ್ಯ ಬೇಯಿಸಿ ದೇವರಿಗೆ ಅರ್ಪಿಸುವ ಪದ್ಧತಿಯೇ ಮುಂದೆ ಪೊಂಗಲ್ ಹಬ್ಬವಾಗಿ ಮಾರ್ಪಟ್ಟಿತು. ನಮ್ಮ ಚೋಳರ ಮತ್ತು ವಿಜಯನಗರ ಸಾಮ್ರಾಜ್ಯದ ಅನೇಕ ದೇವಸ್ಥಾನಗಳ ಗೋಡೆಯ ಮೇಲಿರುವ ಶಾಸನಗಳಲ್ಲಿ ಪೊಂಗಲ್ ಕುರಿತಾದ ಉಲ್ಲೇಖಗಳಿವೆ. ಈ ಖಾದ್ಯವನ್ನು ಪ್ರಾಚೀನ ಗ್ರಂಥಗಳಲ್ಲಿ ಪೊನಕಂ ಅಥವಾ ತಿರುಪೊನಕಂ ಎಂದು ಉಲ್ಲೇಖಿಸಲಾಗಿದೆ. ಉತ್ತರ ಭಾರತದ ಕಿಚಡಿಯಂತೆ ದಕ್ಷಿಣದ ಖಾರ ಪೊಂಗಲ್ ಅನ್ನು ಆಯುರ್ವೇದದಲ್ಲಿ ಸಾತ್ವಿಕ ಆಹಾರ ಎಂದು ಪರಿಗಣಿಸಲಾಗಿದೆ. ಇದು ದೇಹದಲ್ಲಿರುವ ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಖಾರ ಪೊಂಗಲ್ ತಯಾರಿಸಲು ಬಳಸುವ ಪ್ರತಿಯೊಂದು ಮಸಾಲೆ ಪದಾರ್ಥಗಳು ಔಷಧೀಯ ಗುಣಗಳಿಂದ ಕೂಡಿರುತ್ತವೆ. ನೀವು ನೋಡುತ್ತಿರಬಹುದು ಈ ಪೊಂಗಲ್ ಮೇಲೆ ತುಪ್ಪ ಹಾಕಿರುವುದನ್ನು. ಇನ್ನು ಇದನ್ನು ತಯಾರಿಸಲು ಸಹ ತುಪ್ಪವನ್ನೇ ಬಳಸಲಾಗುತ್ತದೆ. ತುಪ್ಪವು ಜೀರ್ಣಾಂಗಗಳ ಗೋಡೆಗಳನ್ನು ಮೃದುವಾಗಿಸಿ ಪೋಷಕಾಂಶಗಳು ದೇಹಕ್ಕೆ ಬೇಗನೆ ಸುಲಭವಾಗಿ ಹೀರಲ್ಪಡುವಂತೆ ಮಾಡುತ್ತದೆ. ಇನ್ನು ಕಾಳು ಮೆಣಸು ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಶೀತ, ಕಫದಂತಹ ಸಣ್ಣ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ. ಜೀರಿಗೆಯು ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಸಮಸ್ಯೆಯನ್ನು ನಿವಾರಿಸಿ ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸುತ್ತದೆ. ಶುಂಠಿಯು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಿ ಹಸಿವನ್ನು ಹೆಚ್ಚಿಸುತ್ತದೆ. ಇಂಗು ಬೇಳೆಕಾಳಿನಿಂದ ಉಂಟಾಗುವ ವಾಯುವನ್ನು ನಿವಾರಿಸುತ್ತದೆ. ಇಷ್ಟೆಲ್ಲ ಆರೋಗ್ಯಕ್ಕೆ ಪೂರಕವಾಗುವ ಉಪಹಾರವನ್ನು ಹೆಚ್ಚಾಗಿ ಸೇವಿಸಿ ಪ್ರತಿಯೊಬ್ಬರು ಆರೋಗ್ಯಕರ ಜೀವನವನ್ನು ಸಾಗಿಸಿ. ಈ ಉತ್ತಮವಾದ ಖಾರ ಪೊಂಗಲ್ ಅನ್ನು ನಾನು ಸೇವಿಸಿದ್ದು ಬಸವೇಶ್ವರ ನಗರದ ಮೋದಿ ಆಸ್ಪತ್ರೆ ರಸ್ತೆಯಲ್ಲಿರುವ ಕದಂಬ ವೆಜ್ ನಲ್ಲಿ.